ಪ್ರಾಯಶಃ ಅವ್ರ ಜೊತೆಯಲ್ಲಿ ನಾನು ಕೂಡ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಶಾಸಕನಾಗಿ ಕೆಲಸ ಮಾಡಿದ್ದೇನೆ. ಮತ್ತು ಯಾವುದೇ ಒಂದು ವಿಚಾರವನ್ನು ಯಾರೆಂಥ ಕೂಗುಗಳು ಬಂದಾಗ, ಟೀಕೆ ಟಿಪ್ಪಣಿಗಳು ಬಂದಾಗ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರದ ವ್ಯವಸ್ಥೆಯನ್ನು ಎಲ್ಲೂ ಕೂಡ ಒಂದು ಸಣ್ಣ ಅಪಚಾರ ಕೂಡ ಆಗದಾಗ ನಡ್ಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ದಕ್ಷ ಆಡಳಿತಗಾರರಾಗಿದ್ದರು. ಅಂಥವರ ಅಕಾಲಿಕ ಮರಣ ನಮಗೆ ವಿಶೇಷವಾಗಿ ಕರ್ನಾಟಕಕ್ಕೆ ಒಂದು ದೊಡ್ಡ ನೋವನ್ನು ಉಂಟು ಮಾಡಿದೆ. ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಎಸ್.ಎಂ. ಕೃಷ್ಣ ಅವರಿಗೆ ಸಾಟಿ ಎಸ್.ಎಂ. ಕೃಷ್ಣ ಅವರೇ ಆಗಿದ್ದರೆ ವಿನ ಇನ್ನೊಬ್ಬರಿಗೆ ಅವರಿಗೆ ನಾವು ಹೋಲಿಕೆ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಅವರ ಜನಪರ ಕಾರ್ಯಕ್ರಮಗಳು, ಅವರ ಕನ್ಸರ್ನು, ಅವರ ಕಾಳಜಿ ಸದಾ ರಾಜ್ಯದಲ್ಲಿ ಮುಂದಿನ ಪೀಳಿಗೆಗೆ ಕೂಡ ಪರಿಚಯಿಸ್ತಕ್ಕಂಥದ್ದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಅವ್ರ ಕುಟುಂಬ ವಿಶೇಷವಾಗಿ ಅವ್ರಿಗೆ ಇದ್ದಂಥ ಕನ್ಸರ್ನ್ನಲ್ಲಿ ಎಲ್ಲೋ ಒಂದು ಕಡೆ ಅವರ ಅಳಿಯರಾದಂಥ ನನ್ನ ಮಿತ್ರರಾಗಿದ್ದಂಥ ದಿವಂಗತ ಸಿದ್ಧಾರ್ಥ ಅವರು ಅಕಾಲಿಕ ಮರಣಕ್ಕೆ ತುತ್ತಾದ ಮೇಲೆ ಸ್ವಲ್ಪ ಮಾನಸಿಕವಾಗಿ ಜರ್ಜರಿತರಾದರು. ಆದರೂ ಕೂಡ 92 ವರ್ಷಗಳ ಕಾಲ ಸುದೀರ್ಘವಾದ ಜನಸೇವೆಯನ್ನು ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ 10 ಕೆಲಸಗಳು ಮಾಡಿದ್ದಾರೆ. ಸ್ಪೀಕರ್ ಆಗಿದ್ದಂಥವರು, ಮತ್ತೊಂದಾಗಿದ್ದಂಥವರು, ಸಾಮಾನ್ಯ ಜನರ ಒಡನಾಟ ಮಾಡಿರ್ತಕ್ಕಂಥವ್ರು, ಡೆಪ್ಟಿ CM ಅಂತ ಗೊತ್ತಾಗಿದ್ದೇ ಅವ್ರ ಕಾಲದಲ್ಲಿ. ಇಂಥ ಅನೇಕ ಯೋಜನೆಗಳ ಜೊತೆಯಲ್ಲಿ ಮುಖ್ಯಮಂತ್ರಿಗಳಾಗಿ, ಕೇಂದ್ರದ ಮಂತ್ರಿಗಳಾಗಿ, ರಾಷ್ಟ್ರದ ನಾಯಕರ ಜೊತೆಯಲ್ಲಿ ಇದ್ದಂಥ ಬಾಂಧವ್ಯ ನಾವೆಲ್ಲರೂ ಕೂಡ ಇವತ್ತು ಕೂಡ ನೆನೆಸ್ಕೊಳ್ಬೇಕಾಯ್ತದೆ. ಇನ್ನು ಮುಂದೆ ಎಸ್.ಎಂ. ಕೃಷ್ಣ ಅವರ ನೆನಪುಗಳು ಮಾತ್ರ ಉಳಿತದೆ. ಅವರು ನಮ್ಮನ್ನು ಅಗಲಿದ್ರು ಕೂಡ ಅವರ ಕೆಲಸ ಕಾರ್ಯಗಳು ಸದಾ ಭಾರತ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಯೋಜನೆಗಳು ಮುಂದುವರಿತವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಅವ್ರ ಕುಟುಂಬ ಇಂಥ ನೋವನ್ನು ತಡ್ಕೊಳ್ಳೋದಕ್ಕೆ ಅವರಿಗೆ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಕೆ. ಲೋಕಸಭೆಗೆ ಹೋಗಿ 2 ಗಂಟೆ ಫ್ಲೈಟ್ಗೆ ಹೋಗಿ ಅವರ ಅಂತಿಮ ನಮನಗಳನ್ನು ಅವರಿಗೆ ಸಲ್ಲಿಸಿ ಮತ್ತೆ ಬೆಳಗ್ಗೆ ವಾಪಸ್ ಬರ್ತೀನಿ. ಅವ್ರ ಜೊತೆಯಲ್ಲಿ ನಾನು ಕೂಡ ಒಡನಾಡಿಯಾಗಿ ಕೆಲಸ ಮಾಡಿದ್ದೇನೆ. ಅವ್ರನ್ನ ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಅವರ ಅನೇಕ ವಿಚಾರಧಾರೆಗಳನ್ನು ಮೈಗೂಡಿಸ್ಕೊಂಡಿದ್ದೇನೆ. ಸ್ನೇಹಕ್ಕೆ, ಆತ್ಮೀಯತೆಗೆ, ನಂಬಿಕೆಗೆ ಮತ್ತೊಂದು ಹೆಸರಾಗಿದ್ದವರು ಎಸ್.ಎಂ. ಕೃಷ್ಣ ಅವರು ನಮ್ಮ ಮುಂದೆ ಇಲ್ಲ ಅನ್ನುವ ನೋವು ನಮ್ಮನ್ನು ಸದಾ ಕಾಡ್ತದೆ. ಓಕೆ.